ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ 24ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಜ್ಞ ರೂಪಕದಿಂದ ಇಲ್ಲಿ ಯಾವ ಒಂದು ಭಾವನೆಯನ್ನ ತೋರಿಸ್ತಾ ಇದ್ದಾರೆ, ಏನ್ ಹೇಳೋದಕ್ಕೋಸ್ಕರ ಇಲ್ಲಿ ಯಜ್ಞದ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಎಲ್ಲವೂ ಕೂಡ ಭಗವಂತಾನೇ ಅಂತ ಹೇಗೆ ನೋಡೋದು, ಅಂದ್ರೆ ಈ ಸಮಸ್ತ ಜಗತ್ತನ್ನ ಆ ಭಗವಂತನೇ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಎಲ್ಲವೂ ಭಗವಂತ ಅಂತ ನೋಡೋದು ಹೇಗೆ ಅಂತ ಹೇಳ್ಕೊಡೋದಕ್ಕೋಸ್ಕರ ಇಲ್ಲಿ ಯಜ್ಞದ ಒಂದು ರೂಪಕದಿಂದ ತಿಳಿಸಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಈ ರೂಪಕದಲ್ಲಿ ಅರ್ಪಣಂ ಅನ್ನುವಂಥ ಪದದ ಅರ್ಥವನ್ನ ಒಂದು ವೇಳೆ ಹವನ ಮಾಡುವಂತಹ ಕ್ರಿಯೆ ಅಂತ ತಿಳ್ಕೊಂಡ್ರೆ ಏನ್ ತಪ್ಪಿದೆ ಅಂತ. ಈಗ ಅರ್ಪಣಂ ಅಂತಂದ್ರೆ ಏನು, ಅರ್ಪಿಸೋದು, ಆದರೆ ಇಲ್ಲಿ ಅದನ್ನ ಒಂದು ಕ್ರಿಯೆ ಅಂತ ತಿಳ್ಕೊಂಡ್ರೆ ಏನ್ ತಪ್ಪು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಹುತಂ ಅನ್ನುವಂತಹ ಪದ ಹವನ ಮಾಡುವಂತಹ ಕ್ರಿಯೆಯ ವಾಚಕ. ಅಂದ್ರೆ ಹವನ ಮಾಡೋದು ಅಂತ ಹೇಳೋದಕ್ಕೋಸ್ಕರ ಹುತಂ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅರ್ಪಣಂ ಅನ್ನುವಂತಹ ಅರ್ಥವನ್ನ ಕ್ರಿಯೆ ಅಂತ ತಿಳ್ಕೊಳ್ಳೋದ್ರಿಂದ ಪುನರುಕ್ತಿಯ ದೋಷ ಬರುತ್ತೆ. ಮತ್ತೆ ಮತ್ತೆ ಅದೇ ವಿಷಯವನ್ನ ಬೇರೆ ಬೇರೆ ಶಬ್ದಗಳನ್ನ ಉಪಯೋಗ ಮಾಡಿ ಹೇಳೋ ಹಾಗಾಗುತ್ತಲ್ವಾ. ಅದಕ್ಕೋಸ್ಕರ ಹುತಂ ಅಂತಂದ್ರೆ ಕ್ರಿಯೆ, ಅರ್ಪಣಂ ಅಂತಂದ್ರೆ ಅರ್ಪಿಸೋದು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ವಿಷಯದ ಬಗ್ಗೆ 9ನೇ ಅಧ್ಯಾಯದ 16ನೇ ಶ್ಲೋಕದಲ್ಲೂ ಕೂಡ ಹುತಂ ಪದದ ಅರ್ಥವನ್ನ ಹವನದ ಕ್ರಿಯೆ ಅಂತ ಹೇಳಿದ್ದಾರೆ. ಅಂದ್ರೆ ಆ ಶ್ಲೋಕ ಯಾವುದು ಅಂತಂದ್ರೆ 9ನೇ ಅಧ್ಯಾಯ 16ನೇ ಶ್ಲೋಕ, ಅಹಂ ಕ್ರತುರಹಂ ಯಜ್ಞ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಭಗವಂತ ಸ್ವಯಂ ಹೇಳ್ತಾನೆ, ಕರ್ತೃನೂ ನಾನೇ, ಯಜ್ಞಾನೂ ನಾನೇ, ಸ್ವಾಧಾಕಾರವೂ ನಾನೇ, ಔಷಧವೂ ನಾನೇ, ಮಂತ್ರವೂ ನಾನೇ, ಘೃತವೂ ನಾನೇ, ಅಗ್ನಿಯೂ ನಾನೇ, ಮತ್ತೆ ಹವನ ರೂಪಿ ಕ್ರಿಯೆಯೂ ನಾನೇ. ಇಲ್ಲಿ ಹುತಂ ಅನ್ನೋದಕ್ಕೆ ಹವನ ರೂಪಿ ಕ್ರಿಯೆಯ ಬಗ್ಗೆ ಹೇಳಿದಾನೆ. ಅದಕ್ಕೆ ಹುತಂ ಅನ್ನುವಂತಹ ಪದ ಕ್ರಿಯೆಗೆ ಅದು ಸರಿ ಹೋಗುತ್ತೆ. ಅದಕ್ಕೋಸ್ಕರ ಯಾವುದರ ಮೂಲಕ, ಯಾವುದಾದ್ರೂ ವಸ್ತು ಆಗಿರಬಹುದು, ಅರ್ಪಣೆ ಮಾಡಿದ್ರೆ ಅರ್ಪತೆ ಅನೇನ ಅಂತ ಹೇಳಿದಾರಲ್ಲ, ಅದಕ್ಕನುಸಾರವಾಗಿ ಅರ್ಪಣಂ ಅನ್ನುವಂಥ ಪದದ ಅರ್ಥವನ್ನ ಯಾವುದರ ಮೂಲಕವಾದ್ರೂ, ಅಂದ್ರೆ ಈಗ ನಾವು ಯಜ್ಞವನ್ನ ಹೋಮವನ್ನ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ತುಪ್ಪವನ್ನ ಅಥವಾ ಅದರಲ್ಲಿ ಇನ್ನೂ ಬೇಕಾದಷ್ಟು ಪದಾರ್ಥಗಳನ್ನ, ದ್ರವ್ಯಗಳನ್ನ ಅಗ್ನಿಯಲ್ಲಿ ಅರ್ಪಣೆ ಮಾಡ್ತೀವಲ್ವಾ, ಅಂತಹ ಸ್ರುವ ಮೊದಲಾದ ಪಾತ್ರಗಳು ಅಂತಂದು ತಿಳ್ಕೊಳ್ಳೋದು ಒಳ್ಳೆಯದು. ಅಂದ್ರೆ ಅರ್ಥ ಇಲ್ಲಿ ಸಿಂಪಲ್ ಆಗಿ ಏನು ಅರ್ಥ ಮಾಡ್ಕೋಬೇಕು, ಹುತಂ ಅಂತಂದ್ರೆ ಕ್ರಿಯೆಯ ಬಗ್ಗೆ ಹೇಳ್ತಾ ಇರೋದು, ಅರ್ಪಣಂ ಅಂತಂದ್ರೆ ಅದರಲ್ಲಿ ನಾವು ಹಾಕ್ತಿವಲ್ಲ, ಹವನಕ್ಕೆ ಅರ್ಪಣೆ ಮಾಡ್ತೀವಲ್ವಾ ಅದರ ಬಗ್ಗೆ, ಅಂದ್ರೆ ಆ ವಸ್ತುಗಳ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮುಂದಿನ ಪ್ರಶ್ನೆ ಏನು, ಬ್ರಹ್ಮ ಕರ್ಮದಲ್ಲಿ ಸ್ಥಿತನಾಗೋದು ಅಂತಂದ್ರೆ ಏನು, ಮತ್ತು ಅದ್ರ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಯೋಗ್ಯವಾದ ಫಲವೂ ಕೂಡ ಬ್ರಹ್ಮನೇ ಆಗಿದೆ ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ನಿರಂತರವಾಗಿ ಯಾವಾಗ್ಲೂ ಎಲ್ಲ ಕಡೆ ಸರ್ವತ್ರ ಬ್ರಹ್ಮ ಬುದ್ಧಿ ಇಟ್ಕೊಳ್ಳೋದಿದೆಯಲ್ಲ ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಯಾವಾಗಲೂ ಆವಾಗ ಇವಾಗ ಸ್ವಲ್ಪ ಹೊತ್ತು ಅದನ್ನ ಆ ರೀತಿ ಯೋಚನೆ ಮಾಡೋದಲ್ಲ, ಇದು ಬ್ರಹ್ಮ ಅಂತ ಯೋಚನೆ ಮಾಡೋದಲ್ಲ. ನಿರಂತರ ಸ್ವಲ್ಪನೂ ಒಂದೇ ಕ್ಷಣದಲ್ಲೂ ಕೂಡ ನಾವು ಬೇರೆ ಇದು ಅಂತ ಯೋಚನೆ ಬರಬಾರ್ದು. ತೈಲಧಾರೆಯಂತೆ ಅಂತ ಹೇಳ್ತಾರೆ, ನಿರಂತರವಾಗಿ ಸರ್ವತ್ರ ಎಲ್ಲ ಕಡೆಯೂ ಬ್ರಹ್ಮ ಬುದ್ಧಿಯನ್ನ ಇಟ್ಕೊಳ್ಳೋದು, ಯಾವುದನ್ನು ಕೂಡ ಬ್ರಹ್ಮನಿಂದ ಬೇರೆ ಅಂತ ತಿಳ್ಕೊಳ್ದೆ ಇರೋದು, ಇದೇ ಬ್ರಹ್ಮಕರ್ಮದಲ್ಲಿ ಸ್ಥಿತನಾಗೋದು ಅಂತ ಅಂದ್ರೆ ಅರ್ಥ. ಅಂದ್ರೆ ಏನು, ಸದಾ ಭಗವಂತನೇ ಎಲ್ಲ ಕಡೆ ಇದ್ದಾನೆ, ಅವನ ಬಗ್ಗೆನೇ ಚಿಂತನೆ ಮಾಡೋದು, ಎಲ್ಲ ಕಡೆ ಅವನನ್ನೇ ನೋಡುವಂಥದ್ದು, ಅದನ್ನ ಬ್ರಹ್ಮಕರ್ಮದಲ್ಲಿ ಸ್ಥಿತನಾಗೋದು ಅಂತ ಹೇಳೋದು. ಅದೇ ರೀತಿ ಸಾಧನೆಯ ಫಲ ಇದೆಯಲ್ಲ, ಅದು ನಿಸ್ಸಂದೇಹವಾಗಿ ಆ ಭಗವಂತನ ಪ್ರಾಪ್ತಿನೇ ಆಗಿರುತ್ತೆ. ಈಗ ನಾವು ಈ ಸಾಧನೆ ಎಲ್ಲ ಯಾಕೆ ಮಾಡ್ತಾ ಇದ್ದೀವಿ, ಭಗವಂತನನ್ನ ಪಡ್ಕೊಳ್ಳೋದಕ್ಕಲ್ವಾ. ಭಗವಂತನನ್ನ ಪಡ್ಕೊಳ್ಳೋದು ಮೇಲೆ ಹೇಳಿರುವಂತಹ ಸಾಧನೆ ಮಾಡುವಂತಹ ಯೋಗಿ ಬೇರೆ ಫಲಕ್ಕೋಸ್ಕರ ಭಾಗಿಯಾಗೋದಿಲ್ಲ ಅಂತ ತೋರಿಸೋದಕ್ಕೋಸ್ಕರ. ಅಂದ್ರೆ ಅರ್ಥ ಏನು, ಈಗ ಯಾರು ಭಗವಂತನ ಕೆಲಸಗಳಲ್ಲೇ ತೊಡಗಿ, ಯಜ್ಞ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರಲ್ಲೆಲ್ಲ ಭಗವಂತನನ್ನೇ ನೋಡ್ತಾ ಇದ್ದಾನೆ ಅಂತಂದ್ಮೇಲೆ ಅವನು ಭಗವಂತನನ್ನೇ ಬಯಸ್ತಾನೆ. ಬೇರೆ ಇನ್ನೇನಾದ್ರೂ ಫಲಾಪೇಕ್ಷೆ ಇರುತ್ತಾ ಅವನಿಗೆ?
ಇಲ್ಲ. ಅದನ್ನ ಹೇಳೋದಕ್ಕೋಸ್ಕರ ಅವನ ಮೂಲಕ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಯೋಗ್ಯವಾದ ಫಲ ಏನು ಅಂತಂದ್ರೆ ಅದು ಕೂಡ ಬ್ರಹ್ಮನೇ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಇಲ್ಲಿ ಬ್ರಹ್ಮ ಕರ್ಮದಲ್ಲಿ ಸ್ಥಿತನಾಗೋದು ಅಂತಂದ್ರೇನು? ಸದಾ ಎಲ್ಲ ಕಡೆ ಬ್ರಹ್ಮನನ್ನೇ ನೋಡ್ತಾ ಇರೋದು. ಬ್ರಹ್ಮ ಅಂದ್ರೆ ಇಲ್ಲಿ ಭಗವಂತ ಅಂತ ಅರ್ಥ. ಆ ಭಗವಂತನನ್ನೇ ನೋಡ್ತಾ ಇರೋದು. ಮತ್ತೆ ಅದರ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಲು ಯೋಗ್ಯವಾದಂತಹ ಫಲ ಕೂಡ ಬ್ರಹ್ಮನೇ ಆಗಿದೆ ಅನ್ನೋದಕ್ಕೆ ಅರ್ಥ ಏನು? ಈಗ ಈ ಒಂದು ಸಾಧನೆ ಮಾಡ್ತಾ ಇರೋದು ಏನಕ್ಕೆ? ಆ ಭಗವಂತನನ್ನ ಪಡೆಯೋದಕ್ಕೆ. ಸೊ ಅದು ಕೂಡ ಆ ಫಲ ಕೂಡ ಬ್ರಹ್ಮನೇ ಆಗಿದೆ ಅಂತಂದ್ಬಿಟ್ಟು ಇದರ ಅರ್ಥ. ಈಗ ನೀಟಾಗಿ ಅರ್ಥ ಆಗಿದೆ ಅಲ್ವಾ? ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಶ್ಲೋಕ ಇದು. ಸೊ ಎಲ್ಲ ಕಡೆ ಭಗವಂತನನ್ನ ನೋಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಯಜ್ಞದ ರೂಪಕವನ್ನು ತಗೊಂಡು ಅಲ್ಲಿ ಹೇಳಿದ್ದಾರೆ. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಈಗ ನಾವು ಯಜ್ಞ ಮಾಡಿದಾಗ ಮಾತ್ರ ನಾವು ಆ ರೀತಿ ಯೋಚನೆ ಮಾಡಬೇಕು ಅಂತಲ್ಲ. ನಾವು ಏನೇ ಕೆಲಸ ಮಾಡ್ತಾ ಇದ್ರು ಅದು ಯಜ್ಞ ಅಂತಲೇ ಅರ್ಥ ಅಲ್ವಾ? ಈಗ ಪ್ರತಿನಿತ್ಯ ಭಗವದ್ಗೀತೆಯನ್ನು ಕೇಳೋದು, ಓದೋದು, ಅರ್ಥ ಮಾಡ್ಕೊಳ್ಳೋದು, ಶ್ಲೋಕಗಳನ್ನು ಕಂಠಪಾಠ ಮಾಡೋದು ಎಲ್ಲವೂ ಯಜ್ಞನೇ. ಅದೆಲ್ಲ ಮಾಡುವಂಥ ಕ್ರಿಯೆನೂ ಯಜ್ಞನೇ, ಭಗವಂತನನ್ನು ಪಡ್ಕೊಳ್ತೀವಿ, ಆಮೇಲೆ ಆ ಫಲನೂ ಕೂಡ ಯಜ್ಞನೇ ಅನ್ನೋದು ಇದರ ಅರ್ಥ. ಈ ರೀತಿ ನಾವು ಅದನ್ನು ಅರ್ಥ ಮಾಡ್ಕೋಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.